ಜೈ ಶ್ರೀರಾಮ್. ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಸೊ ಇವತ್ತಿನ ಮಾರ್ಕೆಟ್ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಮಾಡೋಣ. ಸೊ ಪ್ರೀ ಮಾರ್ಕೆಟಲ್ಲಿ ಏನು ಹೇಳಿದ್ದೆ, ಗ್ಯಾಪ್ ಡೌನಲ್ಲಿ ಓಪನ್ ಆಗುತ್ತೆ, ಸ್ಮಾಲ್ ಡೌನ್ ಸೈಡ್ ಬಂದುಬಿಟ್ಟು ಎಕ್ಸಾಕ್ಟ್ಲಿ ಈ ಒಂದು 23,350 ಲೆವೆಲ್ನ ರೀಟೆಸ್ಟ್ ಮಾಡಿಬಿಟ್ಟು ಅಗೇನ್ ಕೆಳಗಡೆ ಬೀಳುತ್ತೆ, ಅಗೇನ್ ಒಂದು ಯೂಟರ್ನ್ ಆಗಿಬಿಟ್ಟು ಮಾರ್ಕೆಟ್ ಬಂದುಬಿಟ್ಟು ಸೈಡ್ ವೇಸ್ ಆಗುತ್ತೆ, ಸ್ಲೋ ಮೊಮೆಂಟಮ್ ಇರುತ್ತೆ ಅಂತ ಹೇಳಿದ್ದೆ. ಓಕೆ, ಒಂದು ಸತಿ ಅನಾಲಿಸಿಸ್ ಮಾಡ್ತೀನಿ, ನನ್ನ ಕಣ್ಣಲ್ಲಿ ನಾನು ಹೇಗೆ ನೋಡ್ತೀನಿ ಅಂತ ನೋಡಿ. ಆ್ಯಕ್ಚುಲಿ ನಾನು ಮಾರ್ಕೆಟಲ್ಲಿ ಈ ಒಂದು 915 ಕ್ಯಾಂಡಲ್ ಬಿಟ್ಟು ಇದು ಏನಾಗ್ತಿದೆ ಸೇಮ್ ಹೀಗೆ ಆಗ್ತಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನಿಮ್ಗೊಂದು ತೋರಿಸ್ತೀನಿ ನೋಡಿ, ಇದು ಒಂದು ಹೈ ಇರುತ್ತೆ, ಇನ್ ಕೇಸ್ ಮಾರ್ಕೆಟ್ ಇದು ಲೋ ಆಗಿದ್ರೆ 100% ಇಲ್ಲಿಂದ 0.5 ಲೆವೆಲ್ ರಿಟ್ರೆಸ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸತಿ ಫಿಬೋನಾಚಿ ರಿಟ್ರೆಸ್ಮೆಂಟ್ನ ಪ್ಲಾಟ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಈ ಹೈಯಿಂದ ಈ ಲೋಗಿಗೆ ಫಿಬೋನಾಚಿ ಪ್ಲಾಟ್ ಮಾಡೋದಾದ್ರೆ ಪ್ರೈಸ್ ಬಂದುಬಿಟ್ಟು ಇಲ್ಲಿ 0.6 ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗಿರುತ್ತೆ. ಓಕೆ, ಸೊ ಇದು ಬಂದುಬಿಟ್ಟು ಏನು ಇವತ್ತಾಗಿರೋದು ಮಾರ್ಕೆಟ್. ಇನ್ ಕೇಸ್ ಎಕ್ಸಾಕ್ಟ್ಲಿ ಪ್ರೈಸ್ ಏನಾದರೂ ಈ ಒಂದು ಸೆಕೆಂಡ್ ಕ್ಯಾಂಡಲ್ಗೆ ಫಿಬೋನಾಚಿನ ಪ್ಲಾಟ್ ಮಾಡಿದರೆ ಎಕ್ಸಾಕ್ಟ್ಲಿ ಪ್ರೈಸ್ ಬಂದುಬಿಟ್ಟು ಇವಾಗ 0.5 ಲೆವೆಲ್ಸ್ ರಿಜೆಕ್ಷನ್ ತಗೊಂಡು ಅಗೇನ್ ಕೆಳಗಡೆ ಬೀಳ್ತಾ ಇತ್ತು. ಓಕೆ, ಸೊ ಆದರೆ ಇದು ಹಾಗಾಗಿಲ್ಲ. ಸೊ ಪ್ರೈಸ್ ಏನಾಯಿತು, ಎಕ್ಸಾಕ್ಟ್ಲಿ ಇಲ್ಲಿ ಓಪನ್ ಆಯಿತು. ಏನಾಗಿದೆ ಅಂತಂದರೆ ಮಾರ್ಕೆಟಲ್ಲಿ ಇಲ್ಲಿ ಡೌನ್ ಟ್ರೆಂಡ್ ಹೋಗಲ್ಲ ಅಂತ ತುಂಬ ಕ್ಲಿಯರ್ ಆಗಿ ಹೇಳಿದೆ. ಸೊ ಈವನ್ ನನ್ನ ಸ್ಟೂಡೆಂಟ್ಸ್ಗೆ ಅದು ನಾನು ಯಾವ ರೀತಿ ಹೇಳಿರ್ತೀನಿ, ಯಾವ ಪ್ರೈಸ್ ಆಕ್ಷನ್ ಮೇಲೆ ಹೇಳಿರ್ತೀನಿ ಅಂತ ನಿಮಗೂ ಸಹ ಗೊತ್ತಿರುತ್ತೆ. ಓಕೆ, ಸೊ ಎನಿಹೌ ಇಲ್ಲಿ ಬಂದುಬಿಟ್ಟು ನನಗೆ ಟ್ರೆಂಡು ಡೌನ್ ಸೈಡ್ ಬರಲ್ಲ ಅಂತ ಗೊತ್ತಾಯಿತು. ಅಗೇನ್ ಈ ಒಂದು ಪ್ಲೇಸ್ ಏನಿದೆ ಈಗ ನೋಡಿ, ಎಕ್ಸಾಕ್ಟ್ಲಿ ಈ ಒಂದು ಪ್ಲೇಸಲ್ಲಿ ತುಂಬ ಕ್ಲಾರಿಟಿ ಇತ್ತು, ಇಲ್ಲಿಂದ ಮಾರ್ಕೆಟಲ್ಲಿ ಅಪ್ ಟ್ರೆಂಡ್ ಶುರು ಆಗ್ಬೋದು ಅಂತ ಕ್ಲಿಯರ್ ಇತ್ತು. ಓಕೆ, ಸೊ ಇಲ್ಲಿಂದ ಅಪ್ ಟ್ರೆಂಡ್ ಶುರು ಆಗುತ್ತೆ ಅಂತ ನಾನು ಥಿಂಕ್ ಮಾಡ್ತಾನೆ ಇದ್ದೆ. ಈವನ್ ನಮಗೆ ಈ ಒಂದು ಪಾಯಿಂಟಲ್ಲಿ ಒಂದು ಟ್ರೇಡ್ ಬಂತು. ಓಕೆ, ಈ ಒಂದು ಪಾಯಿಂಟಲ್ಲಿ ನೋಡಿ ಒಂದು ಟ್ರೇಡ್ ಬಂದಿರುತ್ತೆ. ಈವನ್ ನಾನು ಇದು ನೋಡೋದಾದ್ರೆ ಮಾರ್ನಿಂಗ್ ಬಂದುಬಿಟ್ಟು ಇದು ಲೈವ್ ಸ್ಟ್ರೀಮ್. ಓಕೆ, ನೀವು ಸಹ ನೋಡ್ಬೋದು ನಮ್ಮದೇ ಚಾನಲ್ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಓಕೆ, ಸೊ ಈ ಒಂದು ಟ್ರೇಡ್ 23,250 CE ನೋಡ್ಬೋದು ಮಾರ್ನಿಂಗ್ ಲೈವ್ ಮಾರ್ಕೆಟಲ್ಲಿ. ಈ ಒಂದು ಪ್ರೀಮಿಯಮಲ್ಲಿ ಈ ಒಂದು ಟ್ರೇಡ್ ಹೇಳಿರ್ತೀನಿ, ಸೊ ಎಜುಕೇಷನಲ್ ಪರ್ಪಸ್. ಸೊ ನಮ್ಮ ಒಂದು ಸ್ಟ್ರಾಟಜೀಸ್ ನಾನು ಲೈವಲ್ಲಿ ಪ್ರೂವ್ ಮಾಡ್ತಾ ಇರ್ತೀನಿ, ನೀವು ಸಹ ನೋಡ್ಬೋದು ಸೇಮ್ ಲೆವೆಲ್ಸ್. ಸೊ ಇದನ್ನು ನೋಡೋದಾದ್ರೆ ಆಲ್ಮೋಸ್ಟ್ ಇದರಲ್ಲಿ 50 ಪಾಯಿಂಟ್ಸ್ ಏನೋ ಮೊಮೆಂಟಮ್ ಬಂತು. ಓಕೆ, ನೀವು ಸಹ ನೋಡ್ಬೋದು 50+ ಪಾಯಿಂಟ್ಸ್ ಮೊಮೆಂಟಮ್ ಬಂತು. ಈವನ್ ಸ್ಟೂಡೆಂಟ್ಸು ಸಹ ನೀವು ನೋಡೋದಾದ್ರೆ 5,000 ಸಮ್ವೇರ್ 3,000 ಕೆಲವರು ಬುಕ್ ಮಾಡ್ತಾ ಇದ್ರು. ಓಕೆ, ಸೊ ಹಾಗೆ ನೀವು ನೋಡೋದಾದ್ರೆ ಮತ್ತೆ ನೋಡಿ ಇದರಲ್ಲಿ ನಿಮ್ಗೆ ಒಂದು ಪ್ರೈಸ್ ಆಕ್ಷನ್ ಹೇಳಿರ್ತೀನಿ. ಸೊ ಏನು ಪ್ರೈಸ್ ಆಕ್ಷನ್ ಅಂತಂದ್ರೆ ಅದು ಸಹ ತೋರಿಸ್ತೀನಿ ರೀ, ಒಂದು ನಿಮಿಷ. ಎಸ್, ಸೊ ನಾನು ಸ್ಟೂಡೆಂಟ್ಸ್ಗೆ ಕ್ಲಿಯರ್ ಆಗಿ ಹೇಳಿದ್ದೆ, ಈ ವಿಕ್ ಏನಿದೆ ಈ ವಿಕ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ವಿಕ್. ಈ ವಿಕ್ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಇದ್ರೆ ನಾವು ಖಂಡಿತ ಮೊಮೆಂಟಮ್ ನೋಡ್ತೀವಿ, ಇಲ್ಲ ಅಂತಂದ್ರೆ ಇಲ್ಲಿಂದ ಇದು ಬಂದುಬಿಟ್ಟು ಯೂಟರ್ನ್ ಆಗುತ್ತೆ ಅಂತ ಹೇಳಿದ್ದೆ. ಎಕ್ಸಾಕ್ಟ್ಲಿ ಇಲ್ಲಿಂದ ಏನಾಯಿತು ಅಂತಂದ್ರೆ ಇಲ್ಲಿಂದನೇ ಪುಲ್ ಬ್ಯಾಕ್ ಬಂತು. ಆ್ಯಂಡ್ ನೀವು ಬೇಕು ಅಂತಂದ್ರೆ ಈ ಒಂದು ಲೈವ್ ಸ್ಟ್ರೀಮ್ನ ನೋಡಿ, ಬೇಕು ಅಂತಂದ್ರೆ ತೋರಿಸ್ತೀನಿ, ಒಂದು ನಿಮಿಷ ತೋರಿಸ್ತೀನಿ ರೀ. ಇಲ್ಲೆಲ್ಲೋ ಪ್ಲಾಟ್ ಮಾಡಿರ್ತೀನಿ, ಆಯಿತಾ, ಒಂದು ನಿಮಿಷ. ಅದು ನಿಮಗೆ ದೊಡ್ಡ ಗ್ರೀನ್ ಕಲರ್ ಕ್ಯಾಂಡಲ್ ಆಗುತ್ತೆ ಅಂತ ನಾನು ಲೈವಲ್ಲೇ ಪ್ಲಾಟ್ ಮಾಡಿ ತೋರಿಸಿದ್ದೆ. ಓಕೆ, ಇದು ಎನಿಹೌ ಇದು ಸಮ್ವೇರ್ ಇದೆ ಆ ಒಂದು ಲೆವೆಲು. ಸೊ ನಾನು ಇಲ್ಲೇನಂತ ಹೇಳಿರೋದು ಅಂತಂದರೆ, ಈ ಒಂದು ಕ್ಯಾಂಡಲ್ ಏನಿದೆ ಎಕ್ಸಾಕ್ಟ್ಲಿ 954 ಕ್ಯಾಂಡಲ್, ಈ ಕ್ಯಾಂಡಲ್ ತುಂಬ ದೊಡ್ಡ ಕ್ಯಾಂಡಲ್ ಆಗುತ್ತೆ ಅಂತ ನಾನು ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದೆ. ಏನು ಲೈವ್ ಮಾರ್ಕೆಟಲ್ಲಿ, ಸರ್ ಇಲ್ಲಾದರೆ ಎಕ್ಸಾಕ್ಟ್ಲಿ ದೊಡ್ಡ ಕ್ಯಾಂಡಲ್ ಆಗುತ್ತೆ ಸರ್, ನೋಡಿ ಸರ್ ಅಂತ ಹೇಳ್ತಾನೆ ಇದ್ದೆ, ಹೀಗೆ ಹೇಳ್ತಾ ಇದ್ದೆ. ಸೊ ಯಾಕೆಂತಂದರೆ ಬಿಕಾಸ್ ಮಾರ್ಕೆಟಲ್ಲಿ ನಮಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ, ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಸೊ ಹೇಳ್ಬೋದು ನಾವು. ಸೊ ಆ ಒಂದು ರೀಸನಿಂದ ಹೇಳಿದೆ, ಜಸ್ಟ್ ನಿಮಗೂ ಸಹ ಇಲ್ಲಿ ಬಂದರೆ ತೋರಿಸ್ತೀನಿ ರೀ. ಓಕೆ, 1 ಮಿನಿಟ್, ಇಲ್ಲ ನಮಗೆ ಬಂದುಬಿಡುತ್ತೆ. ಓಕೆ, ಯಾಕೆಂತಂದ್ರೆ ಇದು ಲೈವ್ ಸ್ಟ್ರೀಮ್ದಲ್ವಾ, ಸೊ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಿಮಗೆ ತೋರಿಸ್ತಿರೋದು, ಯಾಕೆಂತಂದರೆ ಸಬ್ಜೆಕ್ಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಸರ್. ಸೊ ಈಗ ನೋಡಿ ಎನಿಹೌ ಮಾರ್ಕೆಟ್ ಬಂದುಬಿಟ್ಟು ಕಂಪ್ಲೀಟ್ ಆಗಿದೆ. ಮಾರ್ಕೆಟ್ ಕಂಪ್ಲೀಟ್ ಆದಮೇಲೆ ನಾವು ಹೇಳ್ಬೋದು, ಎಷ್ಟಾದರೂ ಹೇಳ್ಬೋದು ಇದು ನನ್ನ ಸ್ಟ್ರಾಟಜಿ ಅಂತ ಹೇಳ್ಬೋದು. ಆದರೆ ಲೈವ್ ಮಾರ್ಕೆಟಲ್ಲಿ ಡಿಸಿಷನ್ ಮೇಕಿಂಗ್ ತಗೊಂಡು ನಾವು ಯೂಸ್ ಮಾಡ್ತಿರೋ ಸ್ಟ್ರಾಟಜಿ ಪ್ರಾಪರ್ ಆಗಿದೆ ಅಂತ ನಾವು ಹೇಳಬೇಕು. ಅದರಲ್ಲಿ ನಮಗೆ ಗಟ್ಸಿರೋದು, ಆದರೆ ನಿಮಗೆ ಇಲ್ಲಿ ತೋರಿಸ್ತಿರೋದು. ಓಕೆ, ಜಸ್ಟ್ ಎ ಮಿನಿಟ್. ಸೊ ಓಕೆ, ಇದು ಸಮ್ವೇರ್ ಇದೆ. ಸೊ ಅದು ಇವಾಗ ನೋಡೋದಾದ್ರೆ ಫುಲ್ ಟೈಮ್ ಆಗುತ್ತೆ. ಓಕೆ, ಜಸ್ಟ್ ನೋಡ್ತಾ ಇದ್ದೀನಿ. ಓಕೆ, ಎಸ್ ಸರ್, ಎನಿಹೌ ಸಮ್ವೇರ್ ಹೇಳಿರ್ತೀನಿ. ಸೊ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ. ಓಕೆ, ಅದು ಬರ್ತಾ ಇಲ್ಲ, ಸೊ ಅದು ಟೈಮ್ ನೋಡಬೇಕು. ಸೊ ಟೈಮ್ ನೋಡೋದಾದ್ರೆ ಫುಲ್ ಟೈಮ್ ವೇಸ್ಟ್ ಆಗ್ತಾ ಇದೆ ಇಲ್ಲಿ. ಓಕೆ, ಸೊ ಒಂದು ನಿಮಿಷ ನೋಡ್ಬಿಡ್ತೀನಿ. ಓಕೆ, ನೋಡೋಣ ಸರ್. ಸೊ ಹಾಗೆ ವಿಡಿಯೋನ ಲೈಕ್ ಮಾಡಿ ಸರ್, ವಿಡಿಯೋನ ಲೈಕ್ ಮಾಡಿಬಿಟ್ಟು ಈವನ್
ಇದು ರನ್ನಿಂಗ್ ಅಲ್ಲಿ ಕಮೆಂಟ್ರಿ ಸಹ ನಾನು ಮಾಡ್ತಾ ಇದ್ದೆ. ಈ ಒಂದು ಕ್ಯಾಂಡಲ್ ರನ್ನಿಂಗ್ ಅಲ್ಲಿ ದೊಡ್ಡ ಕ್ಯಾಂಡಲ್ ಸಹ ಫಾರ್ಮೇಶನ್ ಆಗ್ಬೋದು ಅಂತ ನಾನು ಈ ಒಂದು ಸೆಂಟೆನ್ಸ್ ಹೇಳ್ತಾ ಇದ್ದೆ ಸರ್. ಕಾಸ್ಟ್ ಟು ಕಾಸ್ಟ್ ಹಾಕೊಂಡು ವೆಯ್ಟ್ ಮಾಡಿ, ದೊಡ್ಡ ಕ್ಯಾಂಡಲ್ ಸಹ ಫಾರ್ಮೇಶನ್ ಆಗ್ಬೋದು ಅಂತ ನಾನು ಆಕ್ಚುಲಿ ಕ್ಯಾಂಡಲ್ ಸಹ ನಾನು ಇಲ್ಲಿ ಪ್ಲಾಟ್ ಮಾಡಿದ್ದೀನಿ ಸರ್. ಓಕೆ, ಜಸ್ಟ್ ಎ ಮಿನಿಟ್. ಸೊ ಯಾಕೆಂತಂದ್ರೆ ಸಬ್ಜೆಕ್ಟ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಸರ್. ಎಸ್, ಇಲ್ಲಿ ಸೆಂಟೆನ್ಸ್ ಹೇಳಿರ್ತೀನಿ ಸರ್ ಮೋಸ್ಟ್ಲಿ. ಇಲ್ಲಿ ನೋಡಿ, ಇಲ್ಲಿ ಸೆಂಟೆನ್ಸ್ ಇರುತ್ತೆ, ರಿವರ್ಸ್ ಅಂಡ್ ಜೋನ್ಸ್ ಅಂತ ಇರುತ್ತೆ ಸರ್. ಇವತ್ತು ನಿಮ್ಗೆ ತೋರಿಸ್ತೀನಿ ನೋಡಿ, ಒಂದು ನಿಮಿಷ. ಎಸ್, ಈಗ ನೋಡಿ ಸರ್. ಸೊ ಈಗ ನೀವು ನೋಡ್ಬೋದು, ದೊಡ್ಡ ಕ್ಯಾಂಡಲ್ ಆಗ್ತಾ ಇದ್ರೆ ನಮಗೆ ಬೇಕಾಗಿರುವಂತಹ ಟಾರ್ಗೆಟ್ ಇಲ್ಲಿ ಬಂದ್ಬಿಡುತ್ತೆ. ಸೊ ದೊಡ್ಡ ಕ್ಯಾಂಡಲ್ ಬರ್ತಾ ಇದ್ರೆ ಇಲ್ಲಿಂದ ದೊಡ್ಡ ಕ್ಯಾಂಡಲ್ ಆಗ್ಬೇಕು. ಈ ರೀತಿ ಒಂದು ದೊಡ್ಡ ಕ್ಯಾಂಡಲ್ ಆಗ್ತಾ ಇದ್ರೆ ನಮಗೆ ಬೇಕಾಗಿರುವಂತಹ ಟಾರ್ಗೆಟ್ ಇಲ್ಲಿ ಬಂದ್ಬಿಡುತ್ತೆ. ನೋಡಿ ಸರ್, ಎಕ್ಸಾಕ್ಟ್ಲಿ ಇಲ್ಲಿ ದೊಡ್ಡ ಕ್ಯಾಂಡಲ್ ಆಗತ್ತೆ ಅಂತ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಸರ್. ಲೈವ್ ಮಾರ್ಕೆಟ್ ಅಲ್ಲಿ ನೀವು ನೋಡೋದಾದ್ರೆ ಇಲ್ಲಿಂದ ತುಂಬಾ ದೊಡ್ಡ ಕ್ಯಾಂಡಲ್ ಫಾರ್ಮೇಶನ್ ಆಗತ್ತೆ ಅಂತ ನಾನು ಕ್ಲಿಯರ್ ಆಗಿ ಪ್ಲಾಟ್ ಮಾಡಿ ಸಹ ತೋರಿಸಿದ್ದೆ. ಓಕೆ, ನೀವು ಸಹ ನೋಡ್ಬೋದು, ಸೇಮ್ ಕ್ಯಾಂಡಲ್ ಇಲ್ಲಾಗಿದೆ. ಸೊ ನಾನೇನಂತ ನಿಮಗೆ ಮಾರ್ನಿಂಗ್ ಹೇಳಿದ್ದು, ಇದು ರೀಟೆಸ್ಟ್ ಮಾಡಿಬಿಟ್ಟು ಸೊ ಈ ರೀತಿ ಒಂದು ಕೆಳಗಡೆ ಈ ರೀತಿ ಒಂದು ಸ್ಮಾಲ್ ಪುಲ್ ಬ್ಯಾಕ್ ಆಗಿ ದೊಡ್ಡ ಮೊಮೆಂಟಮ್ ಆಗತ್ತೆ, ಅಗೇನ್ ಕೆಳಗಡೆ ಬೀಳತ್ತೆ ಅಂತ ಹೇಳಿದ್ದು. ಎಕ್ಸಾಕ್ಟ್ಲಿ ಇಲ್ಲಿಂದ ರಿಜೆಕ್ಷನ್ ಆಯಿತು. ಆದರೆ ಈ ಒಂದು ಕ್ಯಾಂಡಲಿಂದ ಇವತ್ತು ಮಾರ್ಕೆಟ್ ಬಂದ್ಬಿಟ್ಟು ಈ ಡೈರೆಕ್ಷನ್ಗೆ ಬಂದಿರೋದು. ಇನ್ ಕೇಸ್ 915 ಕ್ಯಾಂಡಲ್ ಇಲ್ಲಿ ಓಪನ್ ಆಗಿಲ್ಲ, ಇಲ್ಲಿ ಏನಾದರೂ ಓಪನ್ ಆಗಿದ್ರೆ 100% ಇಲ್ಲಿ ನಾನು ಏನು ಹೇಳ್ತಾ ಇದ್ದೆ ಸೇಮ್ ಪ್ಯಾಟರ್ನ್ ಆಗ್ತಾ ಇತ್ತು. ಅಗೇನ್ ಈ ಒಂದು ಮೊಮೆಂಟಮ್ ಅಲ್ಲಿ ಸಹ ನಾವಿದ್ದೀವಿ. ಮತ್ತೆ ನಾನು ಏನಂತ ಹೇಳಿದ್ದು, ಇಲ್ಲಿಂದ ಒಂದು ಅಗೇನ್ ಒಂದು ಫಾಲ್ ಆಗತ್ತೆ ಅಂತ ಹೇಳಿದ್ದೆ. ಎಕ್ಸಾಕ್ಟ್ಲಿ ನೀವು ನೋಡಿ, ಈ ಫಾಲ್ ಆಯಿತು. ಈ ಫಾಲ್ ಸಹ ಯಾಕೆ ಆಗಿದೆ ಅಂತ ನಿಮಗೆ ತುಂಬಾ ಕ್ಲಾರಿಟಿ ಆಗಿ ಹೇಳ್ತೀನಿ ನೋಡಿ ಸರ್. ಇಲ್ಲಿ ನೀವು ನೋಡೋದಾದ್ರೆ ಇದು ಪ್ರೀವಿಯಸ್ ಡೇ ಹೈ, ಆಕ್ಚುಲಿ ಬಂದ್ಬಿಟ್ಟು ಇದು ಪ್ರೀವಿಯಸ್ ಡೇ ಹೈ. ಈ ಒಂದು ಪ್ರೀವಿಯಸ್ ನೋಡಿ, ಬೇಕು ಅಂತಂದ್ರೆ ನಿಮಗೆ ತೋರಿಸ್ತೀನಿ ನೋಡಿ, ಇದು ಬಂದ್ಬಿಟ್ಟು ಪ್ರೀವಿಯಸ್ ಡೇ ಹೈ. ಎಕ್ಸಾಕ್ಟ್ಲಿ ಪ್ರೀವಿಯಸ್ ಡೇ ಹೈ ಹತ್ರ ಹೋಗ್ಬಿಟ್ಟು ರಿವರ್ಸಲ್ ಆಯಿತು. ಸೊ ಮಾರ್ಕೆಟ್ ನಾನು ಏನು ಹೇಳಿದ್ದು, ಈ ಒಂದು ಫಾಲ್ ಆಗ್ಬಿಟ್ಟು ತಿರ್ಗಾ ಒಂದು ವಿ ಶೇಪ್ ರಿಕವರಿ ತರ ಬರುತ್ತೆ ಅಂತ ಹೇಳಿದ್ದೆ. ಕ್ಲಿಯರ್ ಕಟ್ ಹಾಗೆ ವಿ ಶೇಪ್ ರಿಕವರಿ ತರ ಬಂತು ಸರ್. ಒಂದು ಸತಿ ವಿ ಶೇಪ್ ರಿಕವರಿ ಬಂದ್ಬಿಟ್ಟಿದೆ ಅಂತಂದ್ರೆ ನೀವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಇವತ್ತು ತುಂಬಾ ಸ್ಲೋ ಮೊಮೆಂಟಮ್ ಇರುತ್ತೆ ಅಂತ ಹೇಳಿದ್ದೆ. ಬೇಕು ಅಂತಂದ್ರೆ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ನೋಡಿ ಸರ್. ಅಂಡ್ ನಿಮಗೆ ಇದೇ ಒಂದು ಪ್ರೈಸ್ ಆಕ್ಷನ್ ತೋರಿಸಿದ್ದೆ, ಮಾರ್ಕೆಟ್ ಇವತ್ತು ಇದೇ ರೀತಿ ಮೊಮೆಂಟಮ್ ಆಗತ್ತೆ ಅಂತ. ಕ್ಲಿಯರ್ ಕಟ್ ಆಗಿ ನೋಡಿ ಸರ್, ಇಲ್ಲಿ ಸೇಮ್ ಏನು ಮೊಮೆಂಟಮ್ ಆಗ್ತಿದೆ ಹಾಗೆ ಮೊಮೆಂಟಮ್ ಇದೆ ಸರ್. ಈ ಒಂದು ಮೊಮೆಂಟಮ್ ಬಿಟ್ಬಿಟ್ರೆ ಓವರ್ ಆಲ್ ಮೊಮೆಂಟಮ್ ಹೀಗೆ ಇರುತ್ತೆ. ಈವನ್ ಕೊನೆಯಲ್ಲಿ ನೀವು ನೋಡೋದಾದ್ರೆ ಇದೇ ರೀತಿ ಆಗ್ಬಿಟ್ಟು ಒಂದು ಅಪ್ಸೈಡ್ ಮೊಮೆಂಟಮ್ ಆಗ್ಬೋದು ಅಂತ ಹೇಳಿದ್ದೆ. ಕ್ಲಿಯರ್ ಕಟ್ ಹಾಗೆ ಆಯಿತು ಸರ್. ಓಕೆ, ಸೊ ಜಸ್ಟ್ ಇದು ಏನಿತ್ತು, ಈ ಒಂದು ಫಾಲ್ ಈ ಪ್ರೈಸ್ ಆಕ್ಷನ್ ಅಲ್ಲಿ ಈ ಒಂದು ಪ್ಲೇಸ್ ಅಲ್ಲಿ ಬಂದಿಲ್ಲ, ಆಕ್ಚುಲಿ ಈ ಒಂದು ಪ್ರೈಸ್ ಅಲ್ಲಿ ಬಂತು. ಓಕೆ, ಸೊ ನಾನು ಏನು ಥಿಂಕ್ ಮಾಡಿದ್ದೀನಿ ಹಾಗೆ ಬಂತು. ಅಂಡ್ ನನ್ನ ಒಂದು ಲೆವೆಲ್ಸ್ ಪ್ರಕಾರನೇ ಬಂದಿದೆ. ಈವನ್ ನಾನು ಲೈವ್ಗೆ ಬಂದು ದಿಸ್ ಇಸ್ ದ ಯೂಟ್ಯೂಬ್ ಲೈವ್ ಸ್ಟ್ರೀಮ್, ನೀವು ಸಹ ನೋಡ್ಬೋದು. ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಅಲ್ಲಿ ಪ್ರಾಪರ್ ಆಗಿ ಹಾಗೆ ಬಂತು ಸರ್. ಇವನ್ ನೀವು ನೋಡಿ 50 ಪಾಯಿಂಟ್ಸ್ ಸಹ ನಾವು ಬುಕ್ ಮಾಡ್ಕೋಬಹುದು ಅಂತ ಹೇಳಿರ್ತೀನಿ. ಸೊ ಓಕೆ, ಸೊ ಇದು ಸರ್ ಆಕ್ಚುಲಿ ಇವತ್ತಿನ ಮಾರ್ಕೆಟ್ ಅನಾಲಿಸಿಸ್. ಸೊ ಇದೇ ರೀತಿ ನಿಮಗೂ ಸಹ ಅನಾಲಿಸಿಸ್ ಬೇಕು ಅಂತಂದ್ರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸರ್. ಮತ್ತೆ ನಾನು ನಾಳೆ ಬೆಳಗ್ಗೆ 7 o'clockಗೆ ಸೊ ಮತ್ತೆ ನಿಮಗೆ ಪ್ರೀ ಮಾರ್ಕೆಟ್ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.